ಮಕ್ಕಳಲ್ಲಿನ ಏಕಾಗ್ರತೆಯನ್ನು ಹೆಚ್ಚು ಮಾಡುವುದಕ್ಕೆ ವೃಕ್ಷಾಸನ ಸಹಕಾರಿಯಾಗಿರುತ್ತೆ. ಪರಿವೃತ್ತ ತ್ರಿಕೋಣಾಸನ ಕಿಬ್ಬೊಟ್ಟೆ ಹಾಗೂ ಸೊಂಟದಲ್ಲಿನ ಕೊಲೆಸ್ಟ್ರಾಲ್ ಅನ್ನು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಈ ಒಂದು ಆಸನ ಉಪಯುಕ್ತವಾಗಿರುತ್ತೆ. ಅರ್ಧಚಕ್ರಾಸನ ಉಸಿರಾಟದ ಕ್ರಿಯೆ ಹಾಗೂ ಬೆನ್ನು ನೋವಿಗೆ ಸೂಕ್ತವಾದ ಆಸನವಾಗಿರುತ್ತೆ. ಹಾಗೆ ಕಾಲುಗಳ ಸಮತೋಲನವನ್ನು ಕಾಪಾಡಿಕೊಳ್ಳಲು ಕಾರಣೀಭೂತವಾಗಿರುತ್ತೆ. ಉಷ್ಟ್ರಾಸನ ಮುಖದಲ್ಲಿನ ಕಾಂತಿಯನ್ನು ವೃದ್ಧಿಸುತ್ತದೆ. ಹಾಗೆ ಉಸಿರಾಟದ ತೊಂದರೆ, ಬೆನ್ನು ನೋವಿಗೆ ಸೂಕ್ತವಾದ ಆಸನ ಉಷ್ಟ್ರಾಸನವಾಗಿರುತ್ತೆ. ಪಶ್ಚಿಮೋತ್ತನಾಸನ ಹಾಗೆ ಸೊಂಟ ಮತ್ತೆ ತಲೆಯ ಭಾಗಕ್ಕೆ ರಕ್ತ ಸಂಚಾರ ಸರಾಗವಾಗಿ ತಲೆ ನೋವಿನ ತೊಂದರೆ ಹಾಗೂ ಹೊಟ್ಟೆಯಲ್ಲಿನ ಬೊಜ್ಜಿನ ತೊಂದರೆಗಳನ್ನು ನಿವಾರಣೆಗೆ ಕಾರಣೀಭೂತವಾಗಿರುತ್ತೆ. ವಕ್ರಾಸನ ಈ ಆಸನವು ಮಹಿಳೆಯರಲ್ಲಿನ PCOD ತೊಂದರೆ ಹಾಗೂ ಕಿಡ್ನಿಯ ತೊಂದರೆಗಳು ನಿವಾರಣೆ ಆಗ್ತಾ ಇರುತ್ತೆ. ಸರ್ವಾಂಗಾಸನ ಹೆಸರೇ ಸೂಚಿಸುವ ಹಾಗೆ ದೇಹದಲ್ಲಿರುವಂತಹ ಒಟ್ಟು 72,000 ನರನಾಡಿಗಳಿಗೂ ಕೂಡ ರಕ್ತ ಸಂಚಾರವಾಗಿ ದೇಹದ ಎಲ್ಲ ಅಂಗಗಳಿಗೂ ಕೂಡ ವ್ಯಾಯಾಮವಾಗ್ತಾ ಇರುತ್ತೆ. ಸೇತುಬಂಧಾಸನ ಥೈರಾಯ್ಡ್, ಬ್ಯಾಕ್ ಪೇನ್ ಆ್ಯಂಡ್ ನೆಕ್ ಪೇನ್ ಈ ಎಲ್ಲ ತೊಂದರೆಗಳು ಸಾಲ್ವ್ ಆಗ್ತಾ ಇರುತ್ತೆ. ಚಕ್ರಾಸನ ಧನುರಾಸನ ಎದೆ ನೋವಿನ ತೊಂದರೆ, ಬೆನ್ನು ನೋವು, ಕುತ್ತಿಗೆ ನೋವು, ಹೀಗೆ ಹೊಟ್ಟೆಯಲ್ಲಿನ ಬೊಜ್ಜು ನಿವಾರಿಸಲು ಎಲ್ಲ ತೊಂದರೆಗಳಿಗೂ ಕೂಡ ಸೂಕ್ತವಾದ ಆಸನ ಧನುರಾಸನವಾಗಿರುತ್ತದೆ. ಥ್ಯಾಂಕ್ ಯು.